ನಮಸ್ಕಾರ ಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಧ್ಯೆ ರಾಜ್ಯದ ರೈತರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮುಂಗಾರು ಆರಂಭದ ಹೊತ್ತಲ್ಲೇ ರಾಜ್ಯದಲ್ಲಿ ರಸಗೊಬ್ಬರ ಅಭಾವ ಉಂಟಾಗಿದ್ದು ಅನ್ನದಾತರಿಗೆ ಇದೊಂದು ಸರ್ಕಾರದಿಂದ ಬಿಗ್ ಶಾಕ್ ಎಂದೇ ಹೇಳಬಹುದು. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ನಿಂದ ದೇಶಾದ್ಯಂತ ರಸಗೊಬ್ಬರ ಕೊರತೆ ಉಂಟಾಗಲಿದೆ. ಇನ್ನು ನಮ್ಮ ರಾಜ್ಯದಲ್ಲಿ ಬರೋಬ್ಬರಿ 38,000 ಟನ್ ರಸಗೊಬ್ಬರ ಕೊರತೆ ಆಗಲಿದೆ ಎಂದು ತಿಳಿದು ಬಂದಿದೆ. ಈವರೆಗೆ ರಾಜ್ಯಕ್ಕಿರುವ ಬೇಡಿಕೆಯಷ್ಟು ಗೊಬ್ಬರ ಕೇಂದ್ರದಿಂದ ಪೂರೈಕೆಯಾಗಿಲ್ಲ. ಇದೇ ಪರಿಸ್ಥಿತಿ ಮುಂದುವರೆದರೆ ಮುಂಗಾರು ಬಿತ್ತನೆ ವೇಳೆಗೆ ರಸಗೊಬ್ಬರ ಅಭಾವ ಉಂಟಾಗಲಿದೆ. ಇದನ್ನ ನಾವು ಹೇಳ್ತಿಲ್ಲ, ಖುದ್ದು ಕೃಷಿ ಸಚಿವರೇ ಹೇಳಿದ್ದಾರೆ. ಈಗಾಗಲೇ 14,000 ಟನ್ ಯೂರಿಯಾ ಕೊರತೆಯೂ ಇರುವುದಾಗಿ ತಿಳಿಸಿರುವ ಸಚಿವರು ರೈತರು ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ ಎಂದು ಮುನ್ಸೂಚನೆ ನೀಡಿದ್ದಾರೆ. ಅಷ್ಟಲ್ಲದೆ ಅಕ್ರಮ ದಾಸ್ತಾನು ಬಗ್ಗೆ ಕಂಡಿಡಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಸಹ ನೀಡಲಾಗಿದೆ. ಇನ್ನು ರಾಜ್ಯದಲ್ಲಿ ಜೂನ್ನಲ್ಲಿಯೇ ಮುಂಗಾರು ಆರಂಭವಾಗುವ ನಿರೀಕ್ಷೆ ಇದೆ. ಹೀಗಾಗಿ ರಸಗೊಬ್ಬರ ಪೂರೈಕೆಯನ್ನ ಸಮರ್ಪಕವಾಗಿ ನಿರ್ವಹಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೇಂದ್ರದಿಂದ ರಾಜ್ಯಕ್ಕೆ ಒಟ್ಟು 30.5 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಹಂಚಿಕೆ ಆಗಿದೆ. 11.10 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ, 4 ಲಕ್ಷ ಮೆಟ್ರಿಕ್ ಟನ್ ಡಿಎಪಿ, 2.12 ಲಕ್ಷ ಮೆಟ್ರಿಕ್ ಟನ್ ಎಂಒಪಿ, 11.88 ಲಕ್ಷ ಮೆಟ್ರಿಕ್ ಟನ್ ಕಾಂಪ್ಲೆಕ್ಸ್, 0.95 ಲಕ್ಷ ಮೆಟ್ರಿಕ್ ಟನ್ ಎಸ್ಎಸ್ಪಿ ಗೊಬ್ಬರಗಳನ್ನು ಪೂರೈಕೆ ಮಾಡಿದೆ ಎಂದು ತಿಳಿದು ಬಂದಿದೆ. ಒಂದು ವೇಳೆ ರಾಜ್ಯದಲ್ಲಿ ರಸಗೊಬ್ಬರ ಪೂರೈಕೆ ಆಗದೆ ಹೋದರೆ ಕಡಿಮೆ ಭೂಮಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಪಡೆಯುವುದು ಭಾರಿ ಕಷ್ಟವಾಗಲಿದೆ. ಕಪ್ಪು ಮತ್ತು ಕೆಂಪು ಭೂಮಿಗಳಲ್ಲಿ ನಾಟಿ ಮಾಡಿದ ಬೆಳೆಗಳಿಗೆ ಮಿತವಾಗಿ ಗೊಬ್ಬರ ಬಳಸಿದರೆ ಬೆಳೆಗಳ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಗಲಿದೆ. ಹಾಗಾಗಿ ಎಕರೆವಾರು ಮೊದಲಿನಂತೆ ಹೆಚ್ಚು ರಸಗೊಬ್ಬರ ನೀಡಬೇಕು ಎಂದು ಕೆಲವರು ಒತ್ತಾಯಿಸುತ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಕೃಷಿಕರು ಯೂರಿಯಾ ಖರೀದಿಗೆ ಇನ್ನು ಮುಂದೆ ಕಡ್ಡಾಯವಾಗಿ ಫಾರ್ಮರ್ ಐಡಿ ಹೊಂದಿರಬೇಕಿದೆ. ಜೊತೆಗೆ ಸಾಗುವಳಿ ಭೂಮಿಯನ್ನ ಎಫ್ಐಡಿಗೆ ಜೋಡಿಸಿಕೊಳ್ಳಬೇಕಿದೆ. ರೈತರು ಹಿಡುವಳಿಗಳಲ್ಲಿ ಹಿತಮಿತವಾಗಿ ಗೊಬ್ಬರ ಬಳಸಬೇಕು ಎಂಬುದು ಈ ಯೋಜನೆಯ ಹಿಂದಿರುವ ಉದ್ದೇಶ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾದ್ರೆ ಏನಿದು ಎಫ್ಐಡಿ ಅಂತೀರಾ? ಹೇಳ್ತೀನಿ ನೋಡಿ. ವ್ಯವಸಾಯ ಮಾಡುವವರು ತಮ್ಮ ಕೃಷಿ ಭೂಮಿಯ ಮಾಹಿತಿಯನ್ನ ಎಫ್ಐಡಿಗೆ ನೋಂದಾಯಿಸಬೇಕು. ಇದರ ಆಧಾರದ ಮೇಲೆ ಬೆಳೆ ಮಾಹಿತಿ ಪಡೆದು ರಸಗೊಬ್ಬರವನ್ನ ಜೈ ಕಿಸಾನ್ ತಂತ್ರಾಂಶದ ಮೂಲಕ ವಿತರಿಸಲಾಗುತ್ತದೆ. ಇದರಿಂದ ಮುಂಗಾರು ಸಮಯದಲ್ಲಿ ಬಹು ಬೇಡಿಕೆ ಸೃಷ್ಟಿಸುತ್ತಿದ್ದ ಯೂರಿಯಾ ಮತ್ತು ಡಿಎಪಿ ಗೊಬ್ಬರ ಬಳಕೆ ತಗ್ಗಲಿದೆ. ಜೊತೆಗೆ ಕಾಳಸಂತೆಯಲ್ಲಿ ಮಾರಾಟವಾಗದಂತೆ ತಡೆಯಬಹುದು ಎಂದು ಈ ನಿರ್ಧಾರ ಕೈಗೊಳ್ಳಲಿದೆ. ಇನ್ನೊಂದೆಡೆ ಎಫ್ಐಡಿ ಕಡ್ಡಾಯ ಮಾಡಿದರೆ ಹೆಚ್ಚು ರಸಗೊಬ್ಬರ ಕೊಳ್ಳುವವರಿಗೆ ತೊಂದರೆ ಆಗಲಿದೆ. ರೈತರು 1 ಎಕರೆ ಕಬ್ಬಿನ ಬೆಳೆಗೆ ವರ್ಷಕ್ಕೆ ಕನಿಷ್ಠ 15 ರಿಂದ 20 ಚೀಲ ರಸಗೊಬ್ಬರ ಬಳಸ್ತಾರೆ. ಆದರೆ ಈ ಹೊಸ ನಿಯಮದ ಪ್ರಕಾರ 5 ರಿಂದ 6 ಚೀಲಗಳು ಮಾತ್ರ ಸಿಗಲಿದೆ. ಭತ್ತ, ರಾಗಿ, ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ರಸಗೊಬ್ಬರ ಬೇಕಾಗುತ್ತದೆ. ಎಫ್ಐಡಿ ಮಿತಿಯಿಂದ ಕಡಿಮೆ ರಸಗೊಬ್ಬರ ಸಿಗುವುದರಿಂದ ಇಳುವರಿ ಕುಸಿಯಲಿದೆ ಎಂಬ ಆತಂಕ ಸೃಷ್ಟಿಯಾಗಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ ಅಂತ ನೋಡುವುದಾದ್ರೆ ಖಂಡಿತ ಇದೆ. ಸಾವಯವ ಕೃಷಿಗೆ ಯಾಕೆ ಒತ್ತು ನೀಡಬೇಕು? ಸಾವಯವ ಕೃಷಿಯ ಅವಲಂಬನೆ ಜಾಸ್ತಿ ಆಗಬೇಕು. ಹೀಗಾಗಿ ನಮ್ಮ ಪ್ರಧಾನಿ ಮೋದಿಯವರು ಸಾವಯವ ಕೃಷಿಗೆ ಒತ್ತು ನೀಡಿ ಅಂತ ಕರೆ ಕೊಟ್ಟಿದ್ದಾರೆ. ರಸಗೊಬ್ಬರ ಬಳಕೆ ಕಡಿಮೆ ಮಾಡಿ ಸಾವಯವ ಕೃಷಿಗೆ ಒತ್ತು ನೀಡಿದರೆ ರೈತರು ಈ ಸಂಕಷ್ಟದಿಂದ ಪಾರಾಗಬಹುದು ಮತ್ತು ಭೂಮಿ ಬೆಳೆಯನ್ನ ಕಾಪಾಡಿಕೊಳ್ಳಬಹುದು.